ರಿಷಬ್ ಶೆಟ್ಟಿ ಅವ್ರು ಮಾಡಿರೋಂಥ ಕಾಂತಾರ ಮೂವಿ ನೋಡಕ್ ಹೋಗಿದ್ರಾ? ನಾನು ನಮ್ಮ ಮಿಸಸ್ ಅವರು ನಿನ್ನೆಲ್ಲ ಮೊನ್ನೆ ನೋಡಿದ್ವು, ನಮ್ಮೂರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನೋಡಿದ್ವಿ. ಅದು ಹೇಳಬೇಕು ಅಂದರೆ ಭಾಳ ಜನ ಹೇಳ್ತಾರಮ್ಮ, ದುಡ್ಡಿದ್ರೆ ನಾನು ಅವ್ರ ಅಪ್ಪನಂತ ಪಿಕ್ಚರ್ ಮಾಡ್ತೀನಿ ಅಂತ ಭಾಳ ಜನ ಮಾತಾಡೋ ಕೇಳಿದ್ದೀನಿ ನಾನು. ಆದರೆ ಅವ್ರ ಅಪ್ಪನಂತ ಪಿಕ್ಚರ್ ಮಾಡ್ಬೋದೇನೋ, ಬಟ್ ರಿಷಬ್ ಶೆಟ್ಟಿ ಅವ್ರು ಮಾಡಿರೋಂಥ ಕಾಂತಾರ ಪಿಕ್ಚರ್ ಮಾಡೋಕ್ಕಾಗಲ್ಲಮ್ಮ. ಅದೊಂದು ಅದ್ಭುತ, ಅದ್ಭುತ, ಅದು ದೈವಿಕ ಶಕ್ತಿ. ಅದು ರಿಷಬ್ ಶೆಟ್ಟಿಯಲ್ಲಿ ಅವಗಾಹನ ಭಗವಂತನೇ ಆ ದೇವರೇ ಹೊರಗಡೆ ಹೋಗಿ ಮಾಡ್ತೀವಿ ನನಗೆ ಗೊತ್ತಾಗಿಲ್ಲ. ಅದು ಮಾತಲ್ಲಿ ಹೇಳಿ ಹೊಗಳುವಂಥ ಪಿಕ್ಚರ್ ಅಲ್ಲಮ್ಮ. ಎಲ್ಲ ಒಂದೊಂದು ಎಲ್ಲಿ ಹಿಡಿದಿದ್ದಾರೆ ಅಂತ ಹುಡುಕ್ತೀವಿ ಕೂತ್ಕೊಂಡು, ಎಲ್ಲೆಲ್ಲ ನಾವು ಹೋದ್ರೆ ಹಿಡಿತಾ ಇದೀವಿ ಅಷ್ಟೇ, ಅವ್ರು ಎಲ್ಲಿ ಹಿಡಿದಿಲ್ಲ. ಅದ್ಭುತವಾದ ಒಂದೊಂದು ಅಪ್ಪ ಕ್ರಿಯೇಷನ್ನು, ಒಂದೊಂದು ಶಾರ್ಟು ಇಟ್ಟು ಟೆಕ್ನಿಕಲ್ ಆಗಲಿ, ಮಾತಾಡೋ ಭಾಷೆ ಆಗಲಿ, ಹೇಳೋ ವಿಷಯ ಆಗಲಿ ಅದ್ಭುತ. ನಮಗೆ ಅದು ಮಾತಲ್ಲಿ ಹೇಳಿ ವರ್ಣನೆ ಮಾಡುವಂಥ ಪಿಕ್ಚರ್ ಅಲ್ಲ. ರಿಷಬ್ ಶೆಟ್ಟಿಗೆ ಸಾಧ್ಯವಾದ ಚಿತ್ರ ಅವರೇ ಮಾಡಿದರೆ. ನಮ್ಮ ಕನ್ನಡ ನಮ್ಮ ಮೇರು ಪರ್ವತದ ಮೇಲೆ ಹಿಮಾಲಯ ಕವರೇಜಿನ ಶಿಖರದ ಮೇಲೆ ಪ್ರಪಂಚ ವ್ಯಾಪ್ತಿಯಲ್ಲಿ ಕನ್ನಡ ಪಿಕ್ಚರ್ ಈ ತರ ಮಾಡಬಹುದು ಅಂತ ಹೇಳ್ಬೋದೇನೋ. ಅದ್ಭುತ ಸಾಹಸ. ನಮ್ಮ ವೀಕ್ಷಕರಿಗೂ ಹಾಗೂ ರಿಷಬ್ ಶೆಟ್ಟಿ ಅವರಿಗೆ ಈ ಮೂಲಕ ತಾವು ಏನು ಸಂದೇಶ ಹೇಳ್ತೀರಾ? ರಿಷಬ್ ಶೆಟ್ಟಿಗೆ ಹೇಗೆ ವಿಶ್ ಮಾಡ್ತೀರಾ ಹೇಳಿ ಸರ್. ಮೊದಲು ರಿಷಬ್ ಶೆಟ್ಟಿ ಅವರಿಗೆ ನನ್ನ ನಮಸ್ಕಾರಗಳು. ಸರ್, ನನ್ನ ಹೆಸರು NT ಜಯರಾಮ್ ರೆಡ್ಡಿ, 82 ವರ್ಷ. ನಾನು ಹಲವು ಪಿಕ್ಚರ್ಗಳು ನಿರ್ದೇಶನ ಮಾಡಿದ್ದೀನಿ, ಕಥೆಗಳು ಬರೆದಿದ್ದೀನಿ. ಆದರೆ ನಿಮ್ಮ ಕಾಂತಾರ ನೋಡಿದ ಮೇಲೆ ಅಯ್ಯಯ್ಯೋ ನಮ್ಮ 82 ವಯಸ್ಸು ಜೀವನ ವ್ಯರ್ಥ ಅನ್ಕೊಳ್ತೀವಿ ಸರ್. ಅಂತ ಅದ್ಭುತವಾದ ಸಾಹಸ ಮಾಡಿದ್ದಾರೆ. ಅದು ಮಾತಲ್ಲಿ ಹೇಳೋದು ಅಲ್ಲ, ಅದು ಬಾಯಿಂದ ಬರೋ ಮಾತುಗಳಲ್ಲ. ಅಂತ ಅದ್ಭುತವಾದ ಸಾಹಸ ಮಾಡಿದ್ದಾರೆ. ನಮ್ಮ ದೇವರು ಅಂಥ ಶಕ್ತಿ ಕೊಡಲಿ, ಇನ್ನೂ ಇದಕ್ಕಿಂತ ಅದ್ಭುತವಾದ ಚಿತ್ರಗಳು ಮಾಡಲಿ, ಕನ್ನಡಕ್ಕೆ ಒಂದು ಇದು ಪ್ರಪಂಚ ವ್ಯಾಪ್ತಿ ಒಂದು ಗುರುತು ತಂದು ಕೊಟ್ಟು ಒಂದು ಆ ಕೀರ್ತಿ ನಿಮಗೆ ಶಾಶ್ವತ ಉಳಿಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ನನ್ನ ಮಾತು ಸರ್. ಅವರೇ, ಗಾಡ್ ಬ್ಲೆಸ್ ಯು, ಒಳ್ಳೇದು ಮಾಡಿ. ಹೌದು ಸರ್, ಹೌದು. ಅವರು ಕೊಟ್ಟಿರೋಂಥ ಈ ಮೂವಿ ಇದೆಯಲ್ಲ ಸರ್, ನಿಜವಾಗ್ಲೂ ಇದು ಮಾಡಿದ್ರು ನೋಡಿ, ಚಾವಾ ಮಾಡಿದ್ರು, ಆಮೇಲೆ ಇನ್ನೊಂದು ಪುಷ್ಪ, ಅದನ್ನೆರಡೂ ಬ್ರೇಕಪ್ ಮಾಡಿ ನಮ್ಮ ಒಂದು ಕನ್ನಡ ಮೂವಿ ಕಾಂತಾರ ಕನ್ನಡ ಇಂಡಸ್ಟ್ರಿನ ಅಡಿಪಾಯದ ಭದ್ರ ಬುನಾದಿ ಅಂತ ಹೇಳೋದಲ್ಲ ಸರ್. ಎಲ್ಲ ಹೀರೋಗಳು ಮಿಲ್ಸ್ಬಿಟ್ಟು ರಿಷಬ್ ಶೆಟ್ಟಿ ನಂಬರ್ 1 ಹೀರೋ. ಹೌದು, ಅಲ್ಲ ಹೇಳ್ತಾರಲ್ವೇ, ದುಡ್ಡು ನಾನು ಮಾಡ್ತಿದ್ದೆ, ಸುಳ್ಳು ಭ್ರಮೆ. ದುಡ್ಡಿದ್ರೆ ಮಾಡಕ್ಕಾಗಲ್ಲ, ದೈವ ಬಲಾನೂ ಇರಬೇಕು, ಆ ತಾಟ್ ಬರಬೇಕು. ಹೊಸ ಕತೆ ಅಂತ ಹೇಳಿದ್ದಾರೆ, ಕತೆ ಏನು ಹೊಸ್ತನ ಇಲ್ಲ, ಹಳೆ ಕಥೆನೇ ಇರ್ಬೋದು, ಬಟ್ ಅದನ್ನು ಬೆಳೆಸ್ಕೊಂಡಿರೋ ರೀತಿ, ಆ ಜನ ಎಲ್ಲಿ ತಂದರು, ಯಾರು ತಂದರು, ಆ ಶ್ರಮ ನಮ್ಮ 25 ದಿವಸ ಒಂದು ಯಾವ ಕಡೆ ತಿಂದ್ರು 100 ಜನ, ಬೆಳೆದ್ರು 1000 ಜನ. ತಮಾಷೆ, ಒಂದು ದಿವಸ ಒಂದು ಶಾಟ, ಒಂದು ಹೊತ್ತ ಇಲ್ಲಿ 270 ಡೇಸು ಪಟ್ಟಿದ್ದಾರೆ. ಕಷ್ಟ ಅಂದರೆ ಅಲ್ಲಿಂದೇ ದೈವ ಬಲ ಇಲ್ದಿರಲ್ಲ ಅಂತ ಪಿಕ್ಚರ್ ಮಾಡೋದು. ಅದಕ್ಕೆ ಹೊಂಬಾಳೆಯವರು ಕೂಡ ಅವರು ಉತ್ಸಾಹಕ್ಕೆ ತಣ್ಣೀರು ಎರೆದಂಗೆ ಅವರು ಕೇಳಿದ್ದನ್ನ ಕೊಟ್ಟು ಅವ್ರಿಗೂ ಅವರು ಕೂಡ ನಾವು ಒಂದನೇ ಹೇಳಬೇಕು ಅಂತ ಧೈರ್ಯ ಮಾಡಿದಾರಲ್ಲ, ಅವರು ಕೂಡ ಅವ್ರಿಗೂ ಒಂದು ದೊಡ್ಡ ಸಾಹಸ ಅಂತ ಹೇಳಬೇಕು. ಇವತ್ತು ನಮ್ಮ ಕನ್ನಡ ಆ ಸ್ಥಿತಿಗೂ ನಿಂತಿದೆ ಅಂದರೆ ಅದಕ್ಕೆ ಹೊಂಬಾಳೆ ಒಂದು ಕಾರಣ ಅಂತ ನಾವು ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು ಎಷ್ಟು ಮುಖ್ಯನೋ ಅದನ್ನು ಬೆಳೆಸೋಕೆ ಸಹಕಾರ ಕೊಟ್ಟ ಹೊಂಬಾಳೆ ಮುಗಿಸೋದು ಅಷ್ಟೇ ಮುಖ್ಯ. ಮಾಡಬೇಕು ಅನ್ನೋರಿಗೆಲ್ಲರೂ ಇರುತ್ತೆ, ಬಟ್ ಸಹಕಾರನೂ ದೊಡ್ಡದಾಗುತ್ತೆ. ಇಲ್ಲಿಂದ ಏನು ಮಾಡ್ತಿದ್ರು, ಎಷ್ಟೇ ತಲೆ ಇದ್ರು ಅವರು ಫೀಡ್ ಮಾಡಿದಿರ ಅಂತ ಪಿಕ್ಚರ್ ಮಾಡೋಕ್ಕಾಗ್ತಿತ್ತು. ಇವ್ರ ಮೇಲೆ ನಂಬಿಕೆ ಟ್ರಸ್ಟ್ ಮಾಡೋದಲ್ಲ, ಆ ನಂಬಿಕೆಗೆ 100% ರಿಷಬ್ ಶೆಟ್ಟಿ ಅವರು ತುಂಬಾ ನ್ಯಾಯ ಮಾಡಿದ್ದಾರೆ, ನ್ಯಾಯ ಕೊಡಿಸಿದ್ದಾರೆ. ಮತ್ತೆ ಯುವ ನಿರ್ದೇಶಕರಿಗೆ ನೀವು ಹೇಳುವಂಥದ್ದು ಅದೇ ಏನಾಗಿದೆ, ಯುವಕರು ಅಂದರೆ ಈಗ ಬಹಳ ಜನ ಎಡವ ಯುವಕರು ಇದ್ದಾರೆ, ಬಟ್ ನಮಗಿಂತ ಅತಿ ಬುದ್ಧಿವಂತರು ಇದ್ದಾರಮ್ಮ. ನಾವೇನು 50 ವರ್ಷದ ಸಿನಿಮಾದಲ್ಲಿ ಸಾಧನೆ ಮಾಡಿದ್ವಿ ಅಂತ ಹೇಳ್ಕೋತೀವೋ, ಆದರೆ ಬಂದು 2 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸೋ ಯುವಕರು ಇದ್ದಾರೆ. ಅಷ್ಟು ಬುದ್ಧಿವಂತರು ಇದ್ದಾರೆ. ಕೆಲವು ಆವೇಶ ಪಟ್ಟು ಎಡವರು ಇದ್ದಾರೆ. ಆ ಎಡವ ಕಾರಣ ಏನಂದರೆ ನನಗೆಲ್ಲ ಗೊತ್ತಿದೆ ಅನ್ನೋದು. ಬಂದ ತಕ್ಷಣ ನಾನು ಸರ್ವಜ್ಞ, ನನಗೆ ಯಾರು ಹೇಳೋದು ಅನ್ನೋ ಭಾವನೆ ಬಿಟ್ಟು ನಾನು ತಿಳ್ಕೋಬೇಕು ಅಂತ ಒಂದು ಬುದ್ಧಿ ಇರೋ ವ್ಯಕ್ತಿಗಳು ಭಾಳ ಜನ ಬೆಳೀತಾ ಇದ್ದಾರೆ. ನಾವೊಂದು 45 ವರ್ಷ ಸಾಧನೆ, 2-3 ವರ್ಷದಲ್ಲಿ ಸಾಧನೆ ಮಾಡ್ಕೊಂಡು ಇದ್ದಾರೆ. ಅವರೆಲ್ಲ ಅದೇ ನಾನು ಅವ್ರಿಗೆ ಹೇಳೋ ಒಂದೇ ಮಾತಾಡಿದ್ರೆ, ದೂರಕ್ಕೆ ಬೇಡಿ, ನಾನೇ ಎಲ್ಲ ನನಗೆಲ್ಲ ಗೊತ್ತು ಅನ್ನೋ ಒಂದು ಆ ಭಾವನೆ ಬೇಡ. ಏನೋ ತಿಳ್ಕೋಬೇಕು, ಏನೋ ತಿಳಿಬೇಕು, ನಾನು ತಿಳ್ಕೋಬೇಕು ಅನ್ನೋ ಭಾವನೆ ಇದ್ದಾಗ ಭವಿಷ್ಯ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನನ್ನ ಮಾತು ಅದೇ, ನಮ್ಮ ಮಕ್ಕಳು
ನಾನೇ ಅಂತ ಯಾರಿಗೂ ಬರಬಾರ್ದು. ಬರಬಾರ್ದು. ನಾನು ಸರ್ವಜ್ಞ ಅಂದ್ಕೊಂಡ್ಬಿಟ್ರೆ ಅದಂತ ಮೂರ್ಖತಾನೆ ಆಗೋದಿಲ್ಲ. ನಮ್ಗೆ ಗೊತ್ತಿಲ್ಲದಿರೋದು ಏನೋ ಇರುತ್ತೆ. ಅದು ಯಾರೋ ಚಿಕ್ಕ ವ್ಯಕ್ತಿ ಹೇಳಿದ್ರೆ ಅದು ಬೆಲೆ ಕೊಡ್ಬೇಕು ನಾವು. ಯಾಕೆ ಹೇಳ್ತಿಲ್ಲ, ಇಲ್ಲೆಲ್ಲ ಅದಕ್ಕೆ ಸರಿಯಾದ ಉತ್ತರ ಹೇಳಬೇಕು.